ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇರೋದು ಗೋಲ್ಡ್ ಇಯರಿಂಗ್ ಸ್ಟಾರ್ಟ್ಸ್ನ ನಾವು ನೋಡ್ತಾ ಇರೋದು. ನಾವು ಮೊನ್ನೆ ಹಾಕಿರೋ ಥರದ್ದೇ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸ್ಟಡ್ ಇಯರಿಂಗ್ಸ್ನ ನಾನು ಇವತ್ತು ಅಪ್ಲೋಡ್ ಮಾಡಿರೋದು. ಈಗ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಬೇಕಾಗಿರೋ ಅಂಥ ಇಯರಿಂಗ್ಸ್ ಕಲೆಕ್ಷನ್ನ ನಾನು ಅಪ್ಲೋಡ್ ಮಾಡಿದ್ವಿ. ತುಂಬ ಸಿಂಪಲ್ ಆ್ಯಂಡ್ ಕ್ಯೂಟೆಸ್ಟ್ ಇಯರಿಂಗ್ಸ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ತುಂಬ ಲೈಟ್ ವೇಟಲ್ಲಿ ಬರೋವಂಥ ಇಯರಿಂಗ್ಸ್ ಕಲೆಕ್ಷನ್ನು. ಇದು ಸ್ವಲ್ಪ 1 ಗ್ರಾಮಿ 2 ಗ್ರಾಮಿಂದ 10 ಗ್ರಾಮ್ ಒಳಗಡೆ ಬರುವಂಥ ಇಯರಿಂಗ್ಸ್ ಕಲೆಕ್ಷನ್ ಆಗಿರುತ್ತೆ. ವಿತಿನ್ 5 ಗ್ರಾಮ್ಸಲ್ಲೂ ನಾವು ಇಯರಿಂಗ್ಸ್ನ ನಾವು ಮಾಡಿಸ್ಕೋಬೋದು. ಲೈಟ್ ವೇಟಲ್ಲಿ ಸ್ವಲ್ಪ ಏನು ಗೊತ್ತಾ, ಸ್ವಲ್ಪ ಅಗಲ ಜಾಸ್ತಿ ಕಮ್ಮಿ ಮಾಡಿ ಸ್ವಲ್ಪ ತೂಕ ಕಮ್ಮಿ ಮಾಡಿ ಸಮೇತ ನಾವು ಇದನ್ನು ಮಾಡಿಸ್ಕೋಬೋದು. ಆ ಥರ ಇಯರಿಂಗ್ ಕಲೆಕ್ಷನ್ ಆಗಿರುತ್ತೆ. ನಿಮಗೂ ಯಾವುದೇ ಇಯರಿಂಗ್ಸ್ ಕಲೆಕ್ಷನ್ ಅಥವಾ ಗೋಲ್ಡ್ ಜ್ಯುವೆರಿ ಕಲೆಕ್ಷನು ಇಲ್ಲ ಬ್ಲೌಸ್ ಡಿಸೈನ್ಸ್ ನಿಮಗೆ ಏನಾದರೂ ಬೇಕಾಗಿದ್ದರೆ ನನಗೆ ಕಮೆಂಟಲ್ಲಿ ನನ್ನ ವಿಡಿಯೋ ಕೆಳಗಡೆ ಕಮೆಂಟಲ್ಲಿ ಹೇಳಿ. ಅದರ ಪ್ರಕಾರ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಯಾವ ಥರ ಡಿಫ್ರೆಂಟ್ ಆಗಿರೋ ಇಯರಿಂಗ್ಸ್ ಕಲೆಕ್ಷನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಯುನೀಕ್ ಆಗಿರುವಂಥ ಇಯರಿಂಗ್ಸ್ ಕಲೆಕ್ಷನ್ ಇದಾಗಿರುತ್ತೆ. ತುಂಬ ಡಿಫ್ರೆಂಟ್ ನಿಮಗೆ ರೆಗ್ಯುಲರ್ ಪ್ಯಾಟರ್ನಲ್ಲಿ ಇರೋ ಇಯರಿಂಗ್ಸ್ ಕಲೆಕ್ಷನ್ಗಿಂತ ಈ ಥರ ಇವಾಗ ಟ್ರೆಂಡ್ ಆಗಿರೋವಂಥದ್ದು, ಇವಾಗ 2026ಗೆ ಈ ಥರ ಟ್ರೆಂಡ್ ಆಗಿರೋ ಇಯರಿಂಗ್ಸ್ ಕಲೆಕ್ಷನ್ ತುಂಬ ಯುನೀಕಾಗಿ ಕಾಣಿಸುತ್ತೆ. ಮತ್ತು ತುಂಬ ಏನು ಗೊತ್ತಾ, ಫೇಸ್ಗೂ ಒಂದು ಡಿಫ್ರೆಂಟ್ ಲುಕ್ನ ಕ್ರಿಯೇಟ್ ಮಾಡೋ ಅಂಥ ಇಯರಿಂಗ್ಸ್ ಕಲೆಕ್ಷನ್ ಆಗಿರುತ್ತೆ. ಇದು ತುಂಬ ಯುನೀಕಾಗೂ ಕಾಣಿಸುತ್ತೆ, ತುಂಬ ಅಗಲವಾಗೂ ಇರುತ್ತೆ. ಕೆಲವರು ಅಗಲವಾಗಿರೋದನ್ನು ಚೆನ್ನಾಗಿ ಕಾಣಿಸಲ್ಲ ಅಂತ ಮಾತ್ರ ಅಂದ್ಕೋಬೇಡಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ನಮಗೆ ಏನು ಗೊತ್ತಾ, ಜ್ಯುವೆಲ್ಲರಿ ಕತ್ತಿಗೆ ಹಾಕ್ಕೊಂಡಿಲ್ಲೂ ಪರವಾಗಿಲ್ಲ, ಇಯರಿಂಗ್ಸಲ್ಲಿ ನಾವು ಅದನ್ನು ಕವರ್ ಮಾಡ್ಬೋದು. ಒಂದು ಸ್ಯಾರಿ ಹಾಕ್ಕೊಂಡು ಇಯರಿಂಗ್ಸ್ ನಾವು ಸ್ವಲ್ಪ ಹೈಲೈಟಾಗಿ ಹಾಕ್ಕೊಂಡ್ರೆ ಮಾಮೂಲಿ ಕೊಳ್ಳಲ್ಲಿ ಹಾಕ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ. ಆ ಥರ ಇಯರಿಂಗ್ಸ್ ಕಲೆಕ್ಷನ್ ಇದೆಲ್ಲ ತುಂಬ ಯುನೀಕ್ ಆಗಿರೋವಂಥ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಮಗೆ ತುಂಬ ಇನ್ ಡೀಟೇಲಾಗಿ ಬಂದಿರೋವಂಥ ಡಿಸೈನ್ಸ್ ಆಗಿರುತ್ತೆ ಇವೆಲ್ಲನೂ. ಒಂದು ಸತಿ ನೀವು ಯಾಕಂದರೆ ಎಲ್ಲ ಕಡೆಯೂ ಯಾವುದೇ ಶಾಪ್ ಗೋಲ್ಡ್ ಶಾಪಲ್ಲೂ ಹೇಳಿದರೆ ನಮಗೆ ಇಯರಿಂಗ್ಸ್ ಮಾಡಿಸ್ಕೊಡ್ತಾರೆ. ತುಂಬ ಯುನೀಕ್ ಆಗಿರೋವಂಥ ಕಲೆಕ್ಷನ್ ಆಗಿರ್ಬೋದು. ಎಲ್ಲರಿಗೂ ಲಿಮಿಟೆಡ್ ಇರುತ್ತೆ. ಯಾಕಂದರೆ ಗೊತ್ತಾ, ನಮ್ಮ ದೊಡ್ಡ ಶಾಪಲ್ಲಿ ಹೋಗಿ ತೊಗೊಳೋದಕ್ಕಿಂತನೂ ಚಿಕ್ಕ ಶಾಪಲ್ಲಿ ಎಲ್ಲ ಕಮ್ಮಿ ಜನ, ಅಂದರೆ ಕಂಪೇರ್ ಟು ಎರಡಿಗೂ ಕಂಪೇರ್ ಟು ಅಲ್ಲೆಲ್ಲ GST ವರ್ಕ್ ಆಗುತ್ತೆ. ಇಲ್ಲಿ ಚಿಕ್ಕ ಶಾಪಲ್ಲೆಲ್ಲ GST ಎಲ್ಲ ಇರೋದಿಲ್ಲ. ಆ ಥರ ಇದರಲ್ಲಿ ನೋಡಿಕೊಂಡ್ರೆ ಇವಾಗ ನಾವು ಇಲ್ಲೇ ಮಾಡಿಸ್ಕೊತೀರಿ ಅಂದರೆ ನಾವು ದೊಡ್ಡ ಅಂಗಡಿಯಲ್ಲಿ ಕಲೆಕ್ಷನ್ ಇರುತ್ತೆ. ಬಟ್ ಒಂದೊಂದು ಸತಿ ಇರುತ್ತೆ, ಒಂದೊಂದು ಸತಿ ಇರೋದಿಲ್ಲ. ಆ ಥರ ಕಲೆಕ್ಷನ್ ಆಗಿರುತ್ತೆ ಇದೆಲ್ಲನೂ. ಬಟ್ ನಾವು ಚಿಕ್ಕ ಶಾಪಲ್ಲಿ ಇದನ್ನು ಆರ್ಡರ್ ಕೊಟ್ಟು ಮಾಡಿಸ್ಕೊಳೋದಿದೆ. ನನ್ನ ಪ್ರಕಾರ ನಾನು ಅದನ್ನೇ ಹೇಳ್ತೀನಿ, ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಸ್ವಲ್ಪ ಗಟ್ಟಿನೂ ಇರುತ್ತೆ ಮತ್ತು ಒಂಥರ ನಂಬಿಕೆ ಇರುತ್ತೆ. ಅದು ಒಂದು ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಆ ಥರ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ತುಂಬ ಯುನೀಕ್ ಆಗಿರುವಂಥ ಪೀಸಸ್ ಇವೆಲ್ಲನೂ. ಪರ್ಲ್ ಡಿಸೈನ್ಸು ಮತ್ತು ರೂಬೀಸು, ಎಂಬ್ರಾಯ್ಡ್ಸು, ಇಲ್ಲ ಮಾಮೂಲಿ ನಾರ್ಮಲ್ ಸ್ಟೋನ್ಸು, ಇಲ್ಲ ಯುನೀಕ್ ಆಗಿರೋಂತಲೇ ಹೇಳ್ಬೋದು. ಕಾಸಿನ ಸರಾಗೆಲ್ಲನೂ ಅವಾಗೆಲ್ಲ ಜುಮ್ಕಾಸ್ನ ನಾವು ವೇರ್ ಮಾಡ್ತಾ ಇರೋದು ನೋಡಿದ್ದೀರಾ. ಬಟ್ ಇವಾಗ ಯಾರೂ ಜುಮ್ಕಾಸ್ನ ವೇರ್ ಮಾಡೋದಿಲ್ಲ. ಈ ಥರ ಸ್ಟಡ್ಸನ್ನು ಅವರು ಪೇರಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಈ ಜುಮ್ಕಾಸ್ಗೆ ಈ ಥರ ದೊಡ್ಡ ಇಯರಿಂಗ್ಸ್ಗೆ ಬ್ಯಾಕ್ಸಲ್ಲಿ ಪರ್ಲ್ ಚಾಂಬಾಲಿ ಬರುತ್ತಲ್ಲ, ಆ ಥರದ್ದನ್ನು ವೇರ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದಕ್ಕೆ ದೊಡ್ಡ ಇಯರಿಂಗ್ಸ್ಗೆ ಮತ್ತು ಇದಕ್ಕೆ ಗೋಲ್ಡ್ ಮಾಟ್ಲಿನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸತಿ ಟ್ರೈ ಮಾಡಿ. ನಿಮಗೆ ನಾನು ಇನ್ನೂ ವೀಡಿಯೋ ಥರ ಇರೋದನ್ನು ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಯುನೀಕ್ ಆಗಿರೋ ಅಂಥದ್ದು. ಆಮೇಲೆ ಸ್ವಲ್ಪ ಎಲಿಫೆಂಟ್ ಡಿಸೈನ್ಸು ಮತ್ತು ಕೆಲವ್ರಿಗೆ ಲಕ್ಷ್ಮಿ ಆ ಥರ ಎಲ್ಲ ಇಷ್ಟ ಆಗಿಲ್ಲ ಅನ್ನೋದು ಅದರ ಆಲ್ಟರ್ನೇಟಿವ್ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ.